ಕಮರ್ಷಿಯಲ್ ಲವ್ ಥ್ರಿಲ್ಲರ್ ಜಾನರ್ ಅಲ್ಲಿ ಮೂಡಿ ಬರ್ತಾ ಇದೆ. ಜೊತೆಗೆ ಗಜಾನನ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ ಚಿತ್ರ ಮೂಡಿ ಬರ್ತಾ ಇದ್ದು ತರುಣ್ ಶರ್ಮಾ ಸರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ. ಸೊ ನಾವು ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಟ್ರೈಲರ್ನ ನಾವು ಸಾಂಗ್ಸ್ ಕೂಡ ರಿಲೀಸ್ ಆಗಿದೆ. ಆನಂದ್ ಆಡಿಯೋ ಅನ್ನುವಂತಹ ಚಾನಲ್ ಅಲ್ಲಿ ಆಲ್ರೆಡಿ 3 ಸಾಂಗ್ಸ್ ಲಾಂಚ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಡಿಗಂತೂ. ಅದು ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಹಾಡಿಗೆ ವಿಶೇಷವಾದ ಒತ್ತಿರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಹಾಡುಗಳನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತಿದ್ದಲಾಗಿದೆ, ಬರೆಯಲಾಗಿದೆ, ಜೊತೆಗೆ ಎಲ್ಲರ ಮನಕ್ಕೆ ಕೂಡ ತಟ್ಟುವ ಹಾಗೆ ರೀಚ್ ಮಾಡಲಾಗಿದೆ. ಸೊ ಫಸ್ಟ್ ನಾವು 2 ಸಾಂಗ್ಸ್ ನ ಲಾಂಚ್ ಮಾಡ್ಬಿಡ್ತೀವಿ. ಆ ಸಾಂಗ್ಸ್ ಆದ್ಮೇಲೆ ಟ್ರೇಲರ್ ನ ಲಾಂಚ್ ಮಾಡ್ತೀವಿ. ಅದಾದ್ಮೇಲೆ ಇಡೀ ನಮ್ಮ ಕಾಲೇಜ್ ಕಲಾವಿದ ತಂಡ ಇಲ್ಲಿ ಇರುತ್ತೆ. ನಿಮ್ಮ ಪ್ರಶ್ನೆಗಳೇನಿದ್ರು ಕೂಡ ಕೇಳ್ಬೋದು. ಸೊ ಎಲ್ಲ ರೆಡಿನಾ ಸಾಂಗ್ ನೋಡೋದಕ್ಕೆ? ಕಾಲೇಜ್ ಕಲಾವಿದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಕಾಲೇಜ್ ಕಲಾವಿದ ಚಿತ್ರದ ಟ್ರೈಲರ್ ಲಾಂಚ್ ಈಗ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಟ್ರೈಲರ್ ಲಾಂಚ್ ಆಲ್ ದಿ ಬೆಸ್ಟ್. ಮಂಡ್ಯ ರಮೇಶ್ ಸರ್ ಒಂದ್ಸರಿ ನಮ್ಮ ಕಾಲೇಜ್ಗೆ ಬಂದಿದ್ದೆ. ಸೊ ಅವ್ರ ಗೈಡ್ಲೈನಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ಸೊ ಅಲ್ಲಿಂದ ಒಬ್ಬ ರೈಟರ್ ಆಗಿ ಇಲ್ಲಿವರೆಗೂ ಒಂದು ಸಿನಿಮಾ ಡೆಬ್ಯೂ ಆಗಿ ಕಾಲೇಜ್ ಕಲಾವಿದ ಇವತ್ತು ಜೂನ್ 6ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಸಿನಿಮಾ ಬಗ್ಗೆ ಹೇಳಿ ಸರ್. ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ. ಸೊ ಒಂದು ಪ್ರಯೋಗಾತ್ಮಕ ಲವ್ ಸ್ಟೋರಿನ ಸೊ ಒಂದು ಏನಿದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂಥ ಒಂದು ಕಥೆ ಆಗಿರುತ್ತೆ ಇದು. ಸೊ ಯಾವ ಥರ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ಹಾಗೆ ಆಗಿರುತ್ತೆ. ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ. ಮತ್ತೆ ಅವರು ಚಿಗುರು ಹೊಡೆದು ಮತ್ತೆ ಅವರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಲವ್ ಸ್ಟೋರಿ. ಈ ತರ ಸಿನಿಮಾಗಳು ಸರ್ ಡ್ರಗ್ಗಳಿಂದ ಅಂದರೆ ಈಗ ಡ್ರಗ್ಸ್ ಅಂತಂದ್ರೆ ಬಂದು ಒಂದು ಒಂದು ಕಾಲೇಜ್ ಲೈಫ್ ಅಂತಂದ್ಮೇಲೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಇರೋ ಥರ ಎಲ್ಲ ಕಾಲೇಜಲ್ಲೂ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಎಲ್ಲೋ ಒಂದು ಕಡೆ ಈ ಥರ ಗೊತ್ತಿಲ್ಲದೆ ಕಾಲೇಜವ್ರಿಗೂ ಕೂಡ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತಲ್ಲ ಒಂದು ಡ್ರಗ್ ಅನ್ನೋದೊಂದು. ಸೊ ಅಂಥ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವನ್ನ ಯಾವ ರೀತಿ ಕೆಟ್ಟವನಾಗಿ ಮಾಡ್ಬೋದು ಅನ್ನೋದನ್ನ ಈ ಕಥೆ ಮೂಲಕ ಹೇಳ್ಕೊಡ್ತೀನಿ. ಡೈರೆಕ್ಟ್ರೆ, ಈಗ ಲವ್ ಸ್ಟೋರಿ ಮೇಲೆ ಸುಮಾರು ಬೇರೆ ಆಗೋದು ಮತ್ತೆ ಒಂದಾಗೋದು ಸುಮಾರು ಬಂದ್ಬಿಟ್ಟಿದೆ. ಏನು ಸ್ಪೆಷಲ್ ಇದು ಅಂತ? ಸರ್ ಸ್ಪೆಷಲ್ ಅಂತಂದ್ರೆ ಒಂದು ಭಾವನೆಗಳ ಮೂಲಕ ಒಂದು ಮನಸ್ಸಿನ ಏನು ಆಳ ಇದೆ ಅದನ್ನ ಟಚ್ ಮಾಡಕ್ ಕೊಟ್ಟಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಏನು ಮಾಡಿಲ್ಲ. ಸರ್ ಓಕೆ, ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ. ಯಾರ್ಯಾರಿದ್ದಾರೆ, ಎಷ್ಟು ಸಾಂಗ್ ಇದೆ, ಏನು ಮಾಡಿ ಸರ್? ನಮ್ಮ ಸಿನಿಮಾದಲ್ಲಿ 4 ಸಾಂಗ್ ಇದೆ. ಒಂದು 3 ನೀವು ನೋಡಿರ್ಬೋದು. ಇನ್ನೂ ಒಂದು ಪ್ಯಾಥೋ ಸಾಂಗ್ ಇದೆ, ಒಂದು ಕರೆದು ಬಿಡು ನಿನ್ನ ಅಂತ ಹೇಳಿ. ಅದು ಸಿನಿಮಾ ರಿಲೀಸ್ ಆದಮೇಲೆ ಒಂದು 4-5 ಡೇಸಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಆರವ್ ಸೂರ್ಯ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ. ಮತ್ತು ಚೈತ್ರ ಲೋಕನಾಥ್ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡಿತಾ ಇದ್ದಾರೆ ನಮ್ಮ ಸಿನಿಮಾ ಮೂಲಕ. ಸೊ ಹುಲಿ ಕಾರ್ತಿಕ್ ಸರು ಮತ್ತು ಹರಿಣಿ ಮೇಡಮು, ರಮೇಶ್ ಭಟ್ ಸರು ತುಂಬ ಒಂದು ಒಳ್ಳೆಯ ಟೀಮ್ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್. ಇಲ್ಲ ಸರ್, ಸೀನಿಯರ್ಸ್ ಇದ್ದೀರಾ, ನಿಮ್ಮ ಮುಂದೆ ಅದು ಹಾಗೆ ಆಗುತ್ತೆ ಸರ್. ಅದು ಹೌದು ಸರ್, ಮ್ಯೂಸಿಕಲ್ ಜರ್ನಿ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು 10-15 ಮೂವಿಗಳಲ್ಲಿ ಅಸಿಸ್ಟೆಂಟು ರೈಟರ್ ಆಗಿ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸೊ ಹಾಗೆ ಕೆಲಸ ಮಾಡ್ಕೊತ ಬಂದಾಗ ಒಂದು ನಮ್ಮ ತರುಣ್ ಶರ್ಮಾ ಸರ್ ಸುಮ್ಮನೆ ಹಾಗೆ ಒಂದು ಕಥೆನ ಏನೋ ಒಂದು ಹೇಳಿ ಅಂತ ಹೇಳಿದಾಗ ಜಸ್ಟ್ ಒಂದು ಕಥೆನ ರೆಷನ್ ಕೊಟ್ಟೆ. ಸೊ ಆವಾಗ ಹುಟ್ಟಿದೆ ಇದೊಂದು ಕಾಲೇಜ್ ಕಲಾವಿದ ಸರ್. ಪ್ರೊಡ್ಯೂಸರ್ ಎಸ್ ಸರ್. ಮಂಗಳೂರು, ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ, ದೇವ್ರ ಮನೆ, ಸೊ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಸರ್. ಹೌದು ಸರ್. ನಾನು ಆ್ಯಕ್ಚುಲಿ ಮೂಲತಃ ರೈಟರ್ ನಾನು. ಹಾಂ ಸರ್, ಕಥೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗಾರ. ಇಲ್ಲ ಸರ್, ಅಂದರೆ ಒಂದು ಪ್ಯಾಟರ್ನ್ ಇರುತ್ತೆ ಸರ್ ನಾನು ಬರೀಬೇಕಾದ್ರೆ. ಸೊ ಅದನ್ನು ಟಚ್ ಮಾಡಬೇಕು. ಅದನ್ನು ಕೆಲವೊಂದು ಪದಗಳಿರ್ತವೆ, ಡ್ರಾಮೆಟಿಕ್ ವರ್ಡ್ಸ್ಗಳಂತ ಇರ್ತವಲ್ಲ, ಸೊ ಅದನ್ನು ಟಚ್ ಮಾಡೋಕ್ಕೋಗಲ್ಲ. ಸೊ ಒಂದು ಸಿನಿಮಾಟಿಕ್ ವರ್ಡ್ಸ್ಗಳಂತ ಏನಿರುತ್ತೆ, ಸೊ ಅದನ್ನು ಬರೆದು ಜನಗಳ ಇಂಪಾಗಿರ್ಬೇಕು ಸರ್, ಒಂದು ಕೇಳ್ತಾ ಇರ್ಬೇಕಂದ್ರೆ. ಸೊ ಆ ಥರದೊಂದು ಪ್ರಯತ್ನ ಪಟ್ಟಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಥ್ಯಾಂಕ್ ಯು ಸೊ ಮಚ್ ಸರ್, ನೀವು ಬಂದಿದ್ದಕ್ಕೆ. ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಮಾಧ್ಯಮದವ್ರಿಗೆ
ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಅಲ್ಲಿ ನಮ್ಮ ಗುರುಗಳು ನಮ್ಮ ಚಾಮರಾಜ್ ಮಾಸ್ಟರ್ ಇದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ನಿಮ್ಮ ಎಲ್ಲ ಗಣ್ಯರಿಗೂ ತುಂಬ ತುಂಬ ಧನ್ಯವಾದಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಳಿ ಸರ್, ನಿಮಗೆ ಇಷ್ಟ ಆಯ್ತಾ ಸರ್? ಡೈರೆಕ್ಟ್ ಸಿನಿಮಾ ಬಗ್ಗೆ, ನಿಮ್ಮ ಕತೆ ಬಗ್ಗೆ ಬನ್ನಿ, ಪಾತ್ರದ ಬಗ್ಗೆ ಬನ್ನಿ. ಥ್ಯಾಂಕ್ಸ್. ಸರಿ ಪಾತ್ರ ಹೇಳಿ ಸರ್. ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ಆರ್ಯ ಅಂತ ಸರ್. ಒಬ್ಬ ಒಳ್ಳೆ ಸ್ಟೂಡೆಂಟು. ಅವನಿಗೆ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಏನಂತ ಒಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು. ಕಾಲೇಜಲ್ಲಿ ಅವ್ನದೇ ಆದಂಥ ಒಂದು ಫ್ರೆಂಡ್ಸ್ ಇರುತ್ತೆ, ಅವ್ನದೇ ಆದಂಥ ಗ್ಯಾಂಗ್ ಇರುತ್ತೆ. ಆ್ಯಸ್ ಯೂಶುವಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗೆ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ. ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜಗಳ ನಡೀತಾ ಇರುತ್ತೆ. ಸೊ ಆ ಥರದ್ದೊಂದು ಸಿಚುವೇಶನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ, ಅವ್ನು ತುಂಬ ಡೀಸೆಂಟ್ ಹುಡುಗ. ಅಮ್ಮ ಅಂದರೆ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ, ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ. ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರಲ್ಲ. ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟರ್ ಆಗ್ತಾಳೆ. ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅಲ್ಲಿಂದ ಅವ್ನು ಯಾವ ಟರ್ನ್ಸ್ ತೊಗೊಳ್ತಾನೆ ಅವನ ಜೀವನದಲ್ಲಿ, ಏನಾಗುತ್ತೆ ಕೊನೆಗೆ ಅವನ ಲೈಫಲ್ಲಿ ಅನ್ನೋದೇ ಈ ಕತೆ ಸಾರಾಂಶ. ಆಗಿ ನನ್ನ ಪಾತ್ರ ಅದು ಹಾಗಿದೆ. ಅಲ್ಲ, ಈ ಥರ ಕಥೆಗಳು ನೀವು ಬೇರೆ ಸಿನಿಮಾ ನೋಡಿದ್ದಂತ ಅನ್ಸಲ್ಲ ನಿಮಗೆ? ಅನ್ಸುತ್ತೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ. ಆಲ್ ಬಿ ಫ್ರಾಂಕ್ ವಿತ್ ಯು. ಬಟ್ ಏನಂದರೆ ಇದರಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ. ಏನಂದರೆ ಇದರಲ್ಲಿ ನಿಮ್ಮ ಟ್ರೈಲರಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ. ಅಂದರೆ ಮೇ ಬಿ ನಿಮಗೆ ಎಂಡಲ್ಲಿ ಪ್ರೊಟಗ್ನಿಸ್ಟ್ ಆಂಟಗನಿಸ್ಟ್ ಅನ್ನೋ ಥರ ಕಾಣಿಸುತ್ತೆ. ಅದು ಇರ್ಬೋದೇನೋ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಒಂದು ಸಬ್ಟೆಕ್ಸ್ಟ್, ಒಂದು ಸಬ್ಲೈನಲ್ಲಿ ನಾವು ಒಂಚೂರು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾಲಿ. ಸೊ ಸಿನಿಮಾ ನೋಡಿದಾಗ ಖಂಡಿತ ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾಲಿ. ಆಮೇಲೆ ಸರ್ ಕೇಳಿದಾಗೆ ಇದೊಂದು ಮ್ಯೂಸಿಕಲ್ ಸಿನಿಮಾ ಅಂತ ಕೇಳಿದ್ರು. 100% ಮ್ಯೂಸಿಕಲ್ ಸಿನಿಮಾ. ಯಾಕಂದರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ರು ನಮ್ಮ ಸೂರಜ್ ಸರ್. ಸೊ ಸಿನಿಮಾ ನಾವು ನೋಡಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ. ಸೊ ನೋಡ್ತಾ ಒಂಥರ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಸಿನಿಮಾ ನೋಡಿ ಕೇಳೋ ಒಂದು 2 ತಾಸಿದೆ. ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಡೀಸೆಂಟ್ ಫಿಲ್ಮ್, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಎಂಜಾಯ್ ಮಾಡೋಂಥ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಾನು ಮೊದಲು ಡೆಬ್ಯೂ ಮಾಡಿದ್ದು ಶ್ರೀಚಕ್ರಮ್ ಅಂತ 2016ರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು. ಅದೇ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿರೋ. ಸೊ ಅದಾದಮೇಲೆ ದೊಡ್ಡರಂಗೇಗೌಡರದ್ದು ಬಗ್ಗೆ ಒಂದು ಸಿನಿಮಾ ಮಾಡಿದೆ, ಹಳ್ಳಿ ಸೊಗಡು ಅಂತ. ಅದು 2017 ಸೆಪ್ಟೆಂಬರ್ ರಿಲೀಸ್ ಆಯಿತು. ಅದಾದಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾಯಿಂದ. ಒಂದು ಧಾರಾವಾಹಿ ಮಾಡೋಣ ಒಂದು ವರ್ಷ ಅಂತ ಹೋಗಿ ಒಂದು 6 ವರ್ಷ ಆಗೋಯ್ತು. ಈ 6 ವರ್ಷದಲ್ಲಿ 6 ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ. ಅದಾದಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು, ಲಾಸ್ಟ್ ನಾನು ಮಾಡಿದ್ದು. ಅದಾದಮೇಲೆ ಮತ್ತೆ ವಾಪಸ್ ಸಾಕು ಅನಿಸಿ ನಾನು ಮತ್ತೆ ಬೆಳಿತಾರೆ ಬರೋಣ ಅಂತ ಅಂದ್ಕೊಂಡು ಗ್ಯಾಪ್ ತಗೊಂಡೆ ಒಂದು ವರ್ಷ. ಆ ಟೈಮಲ್ಲೇ ನನಗೆ ಸಿನಿಮಾ ಸಿಕ್ತು. ಅದು ನಮ್ಮ ಗೋವಿಂದೇಗೌಡರ ಕಡೆಯಿಂದಾನೆ, ಜಿ ಸರಿಂದ. ಒಂದಿನ ಈ ಥರ ಒಂದು ಸಿನಿಮಾಗೆ ಹೀರೋ ಹುಡುಕ್ತಾ ಇದ್ದಾರೆ ಯಾರು, ನೀವು ಯಾಕೆ ಹೋಗಿ ಒಂದ್ಸರಿ ಭೇಟಿಯಾಗಿ ಬರಬಾರ್ದು ಅಂತ. ಆ ಥರ ಜರ್ನಿ ವಾಪಸ್ ಶುರುವಾಗಿ ಮತ್ತೆ ವಾಪಸ್ ಚಿತ್ರರಂಗ ಬರೋಕ್ಕಾಗುತ್ತೆ. ಸರ್ ಪರ್ಫಾರ್ಮೆನ್ಸ್ಗಂತೂ ತುಂಬ ಚೆನ್ನಾಗಿ ಸ್ಕೋಪ್ ಸಿಕ್ಕಿದೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಟ್ರೊಡಕ್ಷನ್ ಸಾಂಗ್ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ಬಟ್ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಆಸೆ ಇತ್ತು, ನಮ್ಮ ಹೀರೋನ ಹೀಗೆ ತೋರಿಸ್ಬೇಕು, ಕಾಲೇಜಲ್ಲಿ ಈ ಥರ ಒಂಥರ ಸ್ಟೈಲಿಶ್ ಆಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು. ಆಮೇಲೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ನೀವು ಸಿನಿಮಾ ನೋಡಿದಾಗ ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಒಂದು ಕಾನ್ವರ್ಸೇಷನ್ ಅಂದರೆ ಒಂದು 4 ವರ್ಷ ಕತೆ ಹೇಳ್ಬೋದು ಸರ್. ಒಂದು ಎಷ್ಟೋ ವರ್ಷ ಆದಮೇಲೆ ಹೀರೋನ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲೆಲ್ಲೋ ಆ ಕೆಲವು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗಿತ್ತು ಅಂತ ಅನ್ಸುತ್ತೆ. ನನ್ನ ಕಾಲೇಜ್ ಲೈಫಲ್ಲಿ ಹೇಳ್ಬೇಕಂದ್ರೆ ಸರ್ ತುಂಬ ನಾಟಿನಲ್ಲ, ತುಂಬ ಡೀಸೆಂಟ್ ಅಲ್ಲ ಸರ್, ಮಿಡ್ ರೇಂಜ್. ಓಕೆ, ಅವ್ನು ಆವ್ರೇಜ್ ಸ್ಟೂಡೆಂಟ್ ಸರ್. ಇತ್ತೀಚೆಗೆ ಥಿಯೇಟರ್ ಜನ ಬರಲ್ಲ, ಟಿವಿ ಮುಂದೆ ಕೂತಿರ್ತಾರೆ ಅಂತ. 100%. ಟಿವಿ ಮುಂದೆ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಹೌದು ಸರ್. ಅವ್ರನ್ನ ಥಿಯೇಟರ್ ಕರ್ಕೊಂಬರ್ತೀನಿ ಪ್ಲಾನ್. ಅದು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಸರ್. ನಾನು ನಿಮ್ಮ ಹತ್ರ ಫ್ರಾಂಕ್ ಆಗಿರ್ತೀನಿ. ಯಾಕಂದರೆ ನೀವು ಹೇಳ್ದಾಗೆ ಅದು ನಿಜ. ಯಾಕಂದರೆ ಟಿವಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾರಲ್ಲೋ ಗೊತ್ತಿಲ್ಲ. ಬಟ್ ಥಿಯೇಟರ್ ಆಡಿಯನ್ಸ್ ಸಿನಿಮಾ ಟಿವಿಯಲ್ಲಿ ನೋಡ್ಬೋದು ಸೀರಿಯಲ್ಸ್ನ. ಅದೇ ಚಾಲೆಂಜ್ ಸರ್. ಆ ಚಾಲೆಂಜ್ನ ನಾವು ಹೇಗೆ ಗೆಲ್ತೀವಿ ಅನ್ನೋದೇ ನಮ್ಮ ತಂಡದ ಮೇಲೆ, ಇಡೀ ತಂಡದ ಮೇಲೆ ಇದೆ. ಹೋಪ್ಫುಲಿ ನಾವು ಅದನ್ನು ಯಶಸ್ವಿಯಾಗಿ ಗಳಿಸ್ತೀವಿ ಅಂತ ಅನ್ಕೊಂಡಿದ್ದೀವಿ. ಈ ಸೀರಿಯಲ್ ನಡೀತಾ ಇದೆಯಾ ನಿಮ್ದು? ಈಗ ರೀಸೆಂಟಾಗಿ ಶಾಂತಿನಿವಾಸಲ್ಲಿ ಮಾಡ್ತಾ ಇದ್ದೀನಿ ಸರ್. ಒಂದು ಗೆಸ್ಟ್ ರೋಲ್ ಮಾಡ್ತಾ ಇದ್ದೀನಿ. ಉದಯ ಟಿವಿಯಲ್ಲಿ ಬರ್ತಾ ಇದೆ ಶಾಂತಿನಿವಾಸ 8:30ಗೆ. ಅಲ್ಲಿ ಸೀರಿಯಲ್ ಮುಖಾಂತರ ಏನಾದ್ರು ಪ್ರಮೋಷನ್ ಮಾಡ್ಕೊಳ್ಳಿ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಅಂದರೆ ನನ್ನ ಸೀರಿಯಲ್ ತಂಡದವರು, ಸೀರಿಯಲ್ ಕಲಾವಿದರಾಗಲಿ, ಡೈರೆಕ್ಟರ್ಗಳಾಗಲಿ, ಅವರೆಲ್ಲ ಬೈಟ್ಸ್ ಕೊಡೋದಾಗಲಿ, ನನ್ನ ಸಿನಿಮಾ ಜರ್ನಿಗೆ ಸಪೋರ್ಟ್ ಮಾಡೋದಾಗಲಿ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ಏನಾಗ್ತಿದೆಯೋ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸರ್. ಹಾಂ ಸರ್, ಅದೇ ಪ್ಲ್ಯಾನಲ್ಲಿ ಇದ್ದೀವಿ. ಈಗ 27 ನಿನ್ನೆಯಿಂದ ಶುರು ಆಗಿದೆ ಸರ್. ಅಂದರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿರೋ ಕಾಲೇಜ್ಗಳಿಗೆ ಒಂದು ಟ್ಯಾಬ್ಲೆಟ್ ಗಾಡಿ ಮಾಡಿದ್ದೀವಿ. ವಿತ್ ಟ್ರೈಲರ್ ತೋರಿಸ್ಕೊಂಡು ಎಲ್ಲ ಕಾಲೇಜ್ಗಳಿಗೆ ಹೋಗೋಣ ಅಂತ ನಾವು ನಾಳೆಯಿಂದ ಹೋಗ್ತಾ ಇದ್ದೀವಿ. ಎಲ್ಲರೂ ಅದೇ ಮಾಡ್ತಾರೆ, ಏನು ಯೂಸ್ ಆಗ್ತಾ ಇಲ್ಲ, ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ. ಕರೆಕ್ಟೇ ಸರ್. ಅಂದರೆ ಮೇ ಬಿ ಅದೇ ನೀವು ಹೇಳಿದಾಗೆ ನಾವು ಏನಾದರೂ ಸ್ವಲ್ಪ ಟ್ರೈಲರಲ್ಲಿ ಅಥವಾ ನಮಗಿರೋ ಅಡ್ವಾಂಟೇಜ್ ಅಂದರೆ ಸಾಂಗ್ಸು, ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. FM ಗಳಲ್ಲಾಗಲಿ ಯೂಟ್ಯೂಬ್ಗಳಲ್ಲಾಗಲಿ ಅಟ್ಲೀಸ್ಟ್ ಸಾಂಗ್ಸ್ನ ರೀಚ್ ಆಗುತ್ತೆ. ಯಾಕಂದರೆ ನಮಗೆ ಕಾನ್ಫಿಡೆನ್ಸ್ ಇದೆ. ಈ ಹೊಸಬರಿಗೆ ನಾವು ಇಮಿಡಿಯೇಟಾಗಿ ಇಂಪ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಅಟ್ಲೀಸ್ಟ್ ಸಾಂಗ್ಸ್ ಬೇಕು, ಒಳ್ಳೆ ಸಾಂಗ್ಸ್. ಅದು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ನಮ್ಮ ಚಿತ್ರತಂಡ. ನಿಮ್ಮ ಪ್ರಚಾರಕ್ಕೆ ಹೀರೋಯಿನ್ ಬರಲ್ವಾ? ಬರ್ತಾರೆ ಸರ್. ಬಟ್ ಇವತ್ತು ಪಾಪ ಅವರು
ಈ ಪ್ರಶ್ನೆಯಲ್ಲಿ ನೀವು ಅವ್ರಿಗೆ ಕೇಳಬೇಕು, ಬಟ್ ಆದ್ರೆ ಶೂಟಿಂಗ್ ಅಲ್ಲಿ ಇದ್ದಾರೆ, ಹಾಗಾಗಿ ಅವ್ರು ಆಂಧ್ರಲ್ಲಿಲ್ಲೋ ಇದಾರೆ ಅಂದ್ರು. ಹೈದರಾಬಾದ್ ಅದಕ್ಕೋಸ್ಕರ ನೆಕ್ಸ್ಟ್ ಇವ್ ರಿಲೀಸ್ಗೆ ಇನ್ನೊಂದು ವಾರ ಇದೆ, ಪ್ರಚಾರಕ್ಕೆ ಬರಲ್ವಾ ಅಂತ. ಅದು ನೀವು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆಮೇಲೆ ನಿರ್ದೇಶಕರಿಗೆ ಕೇಳ್ಬೇಕು ಸರ್, ಅದ್ರ ಮಾಹಿತಿ ನನಗಿಲ್ಲ, ಕ್ಷಮಿಸಿ. ಟಚ್ ಇಲ್ಲ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್. ಏನು ಗೆಟಪ್ ಕಾರಣ ಏನು ಸರ್? ರಿಯಲ್ ಗೆಟಪ್ ಇದು ಸಿನಿಮಾ ಬಿಟ್ಟಿದ್ದ ಗೆಟಪ್ ನಿಮ್ದು? ಇಲ್ಲ ಸರ್, ಇದು ಮುಂಚಿನ ಗೆಟಪ್ ಇದೆ. ಯಾಕೆ ಸಿನಿಮಾದಲ್ಲಿ ಏನೋ ಮಂತ್ರ ಎಲ್ಲ ಹೇಳಿ? ಇಲ್ಲ, ಆ ಥರ ಏನಿಲ್ಲ, ಸ್ಟಾರ್ಟಿಂಗಿಂದನೂ ಹಿಂಗೆ ಇದ್ದೀನಿ. ಇಲ್ಲ, ಆ ಥರ ಉದ್ದೇಶ ಏನಿರಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಕಥೆನ ಹೇಳ್ತಾ ಅವ್ರಿಗೆ ಒಂದು ರಾ, ಆಮೇಲೆ ಈ ಮೂವಿಗೆ ಒಂದು ವಿಲನ್ ಬೇಕಾಯಿತು. ಅದನ್ನ ಹುಡುಕ್ತಾ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡಿದ್ರು, ಸರ್ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ. ನಾನಂದೆ ನಾನು ಪ್ರೊಫೆಷ್ನಲ್ ಅಲ್ಲ, ಬಟ್ ಅವ್ರು ಹೇಳಿದ್ರು ಮಾಡೋಣ ಸರ್, ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಒಂದು ನೆಗೆಟಿವ್ ರೋಲ್, ಮೇನ್ ವಿಲನ್ ರೋಲ್ ಮಾಡಿದ್ದೀನಿ. ಇಲ್ಲ, ನಾನು ಸ್ಟಾರ್ಟಿಂಗ್ ಅಷ್ಟೇ ಸರ್, ಈ ಲುಕ್ ನೀವು ಕೇಳ್ತಿದ್ರ, ಈ ಲುಕ್ ನನಗೆ ಹೀರೋ ಆಗೋಕೆ ಇಷ್ಟ ಅಲ್ಲ ಸರ್. ಹೊಸಬ್ರು ಬಹಳ ಜನ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗೋಕ್ಕೆ, ಅವ್ರಿಗೆ ಅವಕಾಶ ಕೊಡೋಣ. ಇದೇ ಸರಿ, ಒಂದು ಪ್ಯಾಷನ್ ಇತ್ತು ಸರ್ ಸ್ಟಾರ್ಟಿಂಗ್. ನೀವು ಹೀರೋ ಆಗಿದ್ರೆ ಫಿಲಮ್ ವಿಲನ್ ಆಗ್ಬಿಡ್ತಾ ಇದ್ದೀರಿ ನೀವು. ಏನೋ ನೆಕ್ಸ್ಟು ನಿಮ್ಮ ಮುಖಾಂತರ ಒಳ್ಳೇದೇ ಆಗಲಿ, ಆ ಥರ ಚಾನ್ಸ್ ಇದ್ದಾಗ ಮಾಡೋಣ. ಶಾಲಿನಿ ಆರ್ಟ್ಸು, ಜಾಕ್ ಮಂಜು ಸರ್. ಎಲ್ಲ ಪ್ಲಾನ್ ಔಟ್ ಆಗಿದೆ ಸರ್. ಇಲ್ಲ, ಸದ್ಯಕ್ಕೇನು ಹೇಳಲಿಲ್ಲ ಸರ್. ಅರೌಂಡು ಒಂದು 35 ಥಿಯೇಟರ್ಸ್ಗೆ ಸ್ಟ್ಯಾಂಡೀಸ್ಗಳೆಲ್ಲ ಹಾಕಿದ್ವಿ. ಪ್ರಶಾಂತ್ ಅವರು ಬಂದಿದ್ದಾರೆ, ಡಿಸ್ಟ್ರಿಬ್ಯೂಟರು. ನೋಡೋಣ ಸರ್, ಸ್ಟಾರ್ಟಿಂಗ್ ಇವತ್ತೇ ಹೆಜ್ಜೆ ಹಾಕಿದ್ದೀನಿ. ಎಲ್ಲ ಮೇನ್ ಪಬ್ಲಿಕ್ಕಿಂತ ನೀವು ರೀಚ್ ಮಾಡ್ತೀರಾ, ಅದಾದ್ಮೇಲೆ ಪಬ್ಲಿಕ್ ಏನು ಪ್ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಅಂಥದ್ದು ಏನೋ ಚಾನ್ಸ್ ಸಿಕ್ಕಿದಾಗ ನಂದೇ ಪ್ರೊಡಕ್ಷನಲ್ಲಿ ಮಾಡ್ತೀನಿ, ಇಲ್ಲಿ ಇನ್ನೊಬ್ರು ಏನೋ ಅವಕಾಶ ಕೊಟ್ಟರೆ ಮಾಡ್ತೀನಿ ಸರ್. ಇಲ್ಲಿ ಎಲ್ಲ ವಿಲನ್ಗಳೇ ಕೂತವ್ರೆ. ಅಲ್ಲ, ನಾನು ವಿಲನ್ ಆಗ್ತೀನಿ ಸರ್, ಹೀರೋ ಆಗಕ್ಕೆ ಇಷ್ಟನೇ ಇಲ್ಲ ಸರ್. ಅವ್ರಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಸೀನಿಯರ್ ಆಗಿದ್ದಾರೆ. ಬಟ್ ಅವ್ರ ಹತ್ರ ಒಂದು ಸ್ವಲ್ಪ ಬುದ್ಧಿ ಕೇಳ್ಕೊಂಡು ಸರ್ ಯಾವ ಥರ ಮಾಡಬೇಕು ಅಂತ ಕೇಳ್ಕೊಳೋಣ. ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಕೋಟೆ ಕಟ್ಕೊಂಡಿದ್ದಾರೆ. ಕೋಟೆ ಕಟ್ಕೊಂಡ್ಬಿಟ್ಟವ್ರಲ್ಲಿ. ಸುಮ್ಮನೆ ನಾವೆಲ್ಲ ಉಲಿವೇಜಲ್ಲಿರೋ ಹಸುಗಳನ್ನ. ನನ್ನ ಹೆಸರು, ನಂದು ಐರನ್ ಅಂಡ್ ಸ್ಟೀಲ್ ಬಿಸ್ನೆಸ್ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಅಲ್ಲಿ ಅಲಾಯ್ ಸ್ಟೀಲ್ ಬಿಸ್ನೆಸ್ ಮಾಡ್ತೇನೆ. ಆ ಥರ ಏನಿಲ್ಲ ಸರ್. ಸ್ಟೀಲ್ ಪ್ರೊಡ್ಯೂಸರ್, ಒಳ್ಳೇದಾಗ್ಲಿ ಸರ್. ಸರ್ ಆ ಕಡೆ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಬಿಡಿ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ವೈಸ್ ಅಂತ. ಇದೊಂದು ನನ್ನ ಲೆಕ್ಕದ ಪ್ರಕಾರ ಒಂದು 12ನೇದೋ 13ನೇ ಸಿನಿಮಾ ಇರಬೇಕು. ಸೊ ಈ ಹಿಂದೆ ರಾಗು, ಬಿಚ್ಚುಗತ್ತಿ ಈ ಥರದೊಂದಷ್ಟು ಸಿನಿಮಾಗಳು ಮಾಡಿದ್ದೆ. ನನಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವುದೋ ಬೇರೆ ವಿಷಯಕ್ಕೆ ಯಾವುದೋ ಮೀಟಿಂಗಿಗೆ ಹೋದಾಗ ನನಗೆ ಸಂಜು ಅವರು ಪರಿಚಯ ಆಗಿದೆ. ಆಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟರ್ಗೆ ಆಗಕ್ ಮುಂಚೆ ಅವರು ಲಿರಿಸಿಸ್ಟ್, ಆಕ್ಚುಲಿ ಬೇಸಿಕ್ಲಿ ರೈಟರ್ ಆಗಿ ಕೂಡ, ಸ್ಕ್ರೀನ್ ಪ್ಲೇಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ. ಸೊ ಈ ವಿಷಯ ನನಗೆ ಈ ತರದೊಂದು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ದೇವರನ್ನ ತಗೊಂಡಿರ್ಲಿಲ್ಲ. ಸಡನ್ ಒಂದ್ ದಿವಸ ಫೋನ್ ಮಾಡಿ ಕರೆದು ಅಡ್ವಾನ್ಸ್ ಮಾಡಿಸಿ ಹಿಂಗೆ ಕಥೆನೂ ಹೇಳದಲ್ಲೇ ಹಂಗೆ ಒಂದ್ಸತಿ ಕಳಿಸ್ಬಿಟ್ರು. ಆಮೇಲೆ ಒಂದ್ಸತಿ ಏನ್ ಕಂಪೋಸ್ ಮಾಡ್ಬೇಕು, ಏನು ಕೂತ್ಕೊಂಡು ಮಾಡೋಣ ಅಂದ್ರೆ ಏನು ಕತೆ ಹೇಳಲಿಲ್ಲ. ಹಂಗೆ ನೀವು ಒಂದ್ ಈ ತರದ ಒಂದು ಲವ್ ಸಾಂಗು ಹಿಂಗೆ ಅಂತ ಒಂದಷ್ಟು ಹೇಳಿ ಅದನ್ನ ಹಂಗೆ ಮಾಡಿಸಿದ್ರು. ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತೀರ, ಅದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಈ ಹಾಡುಗಳು ನೀವು ಕೇಳ್ತಾ ಇದೀರಾ ಅಂದ್ರೆ ಅದಕ್ಕೆ ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ಬೇಕು. ತುಂಬಾ ಚೆನ್ನಾಗಿ ನನ್ನಿಂದ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ಒಂದು ಲಿರಿಕ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಟ್ಯೂನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ, ಎಲ್ಲಿ ಸೈಲೆನ್ಸ್ ಮಾಡಬೇಕು, ಎಲ್ಲಿ ಜಾಸ್ತಿ ಇದು ಮಾಡಬೇಕು, ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ. ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ. ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು. ಹಾಗೆ ಇದು ಒಂದು ಜರ್ನಿಗೆ ರಿಲೇಟೆಡ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು
ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ 4 ಹಾಡಿದೆ. ಸೊ ಅದರಲ್ಲಿ 2 ಹಾಡು ನಾನು ಹಾಡ್ಬೇಕು ಅಂತಿರ್ಲಿಲ್ಲ, ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ, ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ. ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು, ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕೇಳಿ ಹಾಡ್ಸಿದ್ವಿ. ಜೊತೆಗೆ ಸುನಿಧಿ ಗಣೇಶ್ ಅಂತ. ಸೊ ನಮ್ಗೆ ಆರವರ್ ಆಕ್ಚುಲಿ ನಮ್ಮ ಸೀರಿಯಲ್ಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ನೋಟೆಡ್ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅಂದ್ರೆ ನಮ್ಮ ಥಿಯೇಟರ್ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅರ್ಮಾನ್ ಮಲಿಕ್ ಅವ್ರನ್ನ ಆಕ್ಚುಲಿ ಹಾಡ್ಸೋಣ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡೋಣ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಹೇಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ, ಯಾರು ಹೇಳಲಿಲ್ಲ. ನಮ್ಮ ಆರೋವರ್ ಆಕ್ಚುಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ತುಂಬಾನೇ ಚೆನ್ನಾಗಿ ಆಕ್ಚುಲಿ ಆಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದಾರೆ. ಹಾಗೆ ನಾನು ನಮ್ಮ ಬಾಲ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬಾನೇ ಚೆನ್ನಾಗಿ ಹಾಡುಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅವರು ಹಾಗೆ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸುಂದರೇಶನ್ ಸರ್ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ಸಿನಿಮಾ ಬಗ್ಗೆ. ಇನ್ನು ನೀವು ಬಂದು ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಇದೆ ಖಂಡಿತ ಇದೆ. ಇವಾಗ ನೀವು ಆಕ್ಚುಲಿ ಅವರ ಒಂದು ಎಂಟ್ರಿ ಸಾಂಗ್ ಅಂತ ಬಂತಲ್ಲ, ಅಂದ್ರೆ ವಿಧಾನೋ ನಮ್ಮ ಕಾಲೇಜ್ ಕಲಾವಿಧಾನೋ ಅನ್ನೋದು ಇದು ನಮ್ಮ ಟೈಟಲ್. ಬೇಸಿಕ್ಲಿ ಕಾಲೇಜ್ ಕಲಾವಿದ ಅನ್ನೋದು ನಮ್ದು ಟೈಟಲ್ ಇದ್ರೆ ಇದು ನಮ್ದು ಟೈಟಲ್ ಸಾಂಗ್ ಅಂತ. ಸೊ ಇದಕ್ಕೆ ಥೀಮ್ ಅಂತ ಮಾಡ್ಕೊಂಡಿದೀನಿ. ಸೊ ಅದು ಸುಮಾರು ಕಡೆ ಕ್ಯಾರಿ ಆಗಿದೆ. ಜೊತೆಗೆ ಹೊಂಟಾಯ್ತು ಹಮೀರಾ ಅನ್ನೋ ಒಂದು ಹಾಡಿದೆ, ಅದು ಇವಾಗ ಅದನ್ನ ಪ್ಲೇ ಮಾಡಿದ್ವಿ. ಅಂದ್ರೆ ಹುಲಿ ಕಾರ್ತಿಕ್ ಅವರು ಮತ್ತೆ ಇವ್ರದ್ದು ಆಕ್ಚುಲಿ ನೀವೊಂದು ಜರ್ನಿ ಸಾಂಗ್ ಒಂದು ನೋಡಿದ್ರಿ, ಬೈಕ್ ಅಲ್ಲಿ ಇದು ಮಾಡಿದ್ದು. ಅದನ್ನ ಬ್ಯೂಟಿಫುಲ್ ಆಗಿ ಆಕ್ಚುಲಿ ನಾವು ಲಾಂಚ್ ಕೂಡ ಎಲ್ಲ ರೈಡರ್ಸ್ ಗಳ ಜೊತೆಗೆ ಮಾಡಿದ್ವಿ, ಅದನ್ನ ಹೇಳದ್ ಮರ್ತೆ. ಸೊ ಅದನ್ನ ಆಕ್ಚುಲಿ ತುಂಬಾ ಕಡೆ ಆ ಸಿನಿಮಾಲಿ ಈ 2 ಥೀಮ್ಗಳು ತುಂಬಾ ಹೋಗುತ್ತೆ, ಬಿಕಾಸ್ ಅದ್ ಕತೆ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ಅದಷ್ಟು ಕೂಡ ಟ್ರಾವೆಲ್ ಆಗ್ತಾನೆ ಇರುತ್ತೆ ಸಿನಿಮಾಲಿ. ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿವರೆಗೂ ಸುಮಾರು ಸಿನಿಮಾಗಳು ಮಾಡಿದೀನಿ. ಅಂದ್ರೆ ನನ್ಗೆ ಕತೆಗೆ ತುಂಬಾ ಚೆನ್ನಾಗಿದ್ದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋಗಿ ಮಾಡೋಣ ಅಂತ ನನಗೆ ಅನ್ಸಿದ್ದು ಒಂದು ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಒಂದು ಸಿನಿಮಾ ಇದೆ ಆಕ್ಚುಲಿ. ಒಂದು ಆರವ್ ಅವ್ರದ್ದು ಪರ್ಫಾರ್ಮೆನ್ಸ್. ಬೇಸಿಕ್ಲಿ ನಮಗೆ ಹೀರೋ ಅಂತ ನಾವೇನ್ ಅನ್ಕೊಂಡು ಎಲ್ಲರೂ ನಾವು ಬೇಸಿಕ್ಲಿ ನಾವು ನಮ್ಮ ಹೀರೋ ಹೆಂಗ್ ಕಾಣಿಸ್ಬೇಕು ಅಂತ ಅನ್ಕೊಂಡು ನಾವು ಪ್ರತಿಯೊಬ್ರು ಸಿನಿಮಾ ಮಾಡ್ತಿರ್ತೀವಿ ಟೆಕ್ನಿಷಿಯನ್ಸ್. ಆ ರೀತಿ ನನಗೆ ಇದ್ರಲ್ಲಿ ಕಾಣಿಸ್ತು. ಅವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಎಲ್ಲಾ ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಅನಿಸ್ತು. ಜೊತೆಗೆ ನಮ್ಮ ಸಂಜಯ್ ಅವ್ರದ್ದು ಕತೆ ತುಂಬಾನೇ ಚೆನ್ನಾಗಿ, ಅದು ಫಾರ್ಮೇಟೇ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ಆ ಫಾರ್ಮೇಟ್ ಇಂದ ಹಿಡಿದು ಆ ರೈಟಿಂಗ್ ಬರವಣಿಗೆಯಿಂದ ಹಿಡಿದು ಎಲ್ಲಾರು ಪ್ರತಿಯೊಬ್ಬರದು ಕೂಡ ನಟನೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮ್ಯೂಸಿಕ್ ಮಾಡ್ಬೇಕು ಅಂದಾಗ ಅದೇ ತುಂಬಾ ನನಗೆ ಎಳಿತಾ ಇತ್ತು. ಸೊ ಅದೇ ಕೇಳ್ತಾ ಇತ್ತು, ಈ ಸೀನಿಗೆ ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ. ಎಷ್ಟೊಂದು ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ ಪಾಪ ಅವ್ರಿಗೆ ನಾವು ಇಟ್ಕೊಂಡಿದ್ದ ಬಜೆಟ್ಗಿಂತ ಆಕ್ಚುಲಿ ನಮ್ದು ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ಬಟ್ ಅದಕ್ಕೆ ಅವರು ಇಷ್ಟಪಟ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವರು ಅನ್ಕೊಂಡಿದ್ಕಿಂತ ತುಂಬಾನೇ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಸುಮಾರು ಒಂದಷ್ಟು ಲೈವ್ ಅಂತ ಹೇಳಿ ಸುಮಾರು ಒಂದಷ್ಟೆಲ್ಲ ಮಾಡಿದೀವಿ ಆಕ್ಚುಲಿ. ಈಗ ಮ್ಯೂಸಿಕ್ ಡೈರೆಕ್ಟರ್ಗಳು ಏನು ಮಾಡ್ತೀರಾ, ಪ್ರೊಡ್ಯೂಸರ್ ನೀವು ಹೇಳಿದ್ರೆ ತುಂಬ ಟಾರ್ಚರ್ ಕೊಟ್ಬಿಟ್ಟು ಅವ್ರು ಆಡಿಸಿ ಇವ್ರು ಆಡಿಸಿ ಅಂತ ಹೊರಗಡೆ ಕೈ ಆಡಿಸ್ತೀರಾ. ಇಲ್ಲಿ ತುಂಬ ಪ್ರತಿಭೆಗಳಿರ್ತಾರೆ, ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ. ಹೊರಗಡೆ ಆಡಿ ಅವ್ರ ಊಟ ಮಾಡಿದ ತಟ್ಟೆಯಲ್ಲಿ ಗಲೀಜ್ ಮಾಡ್ಬಿಟ್ಟು ಹೋಗ್ತಾರೆ. ಬೇಕಾಯ್ತು ನಮ್ಮವ್ರಿಗೆ ಚಾನ್ಸ್ ಕೊಡ್ಬೋದಲ್ಲ ಸರ್. ಅದು ಏನಂದ್ರೆ ಇವಾಗ ನೋಡಿ, ಇವಾಗ ತಪ್ಪು ಕರೆಕ್ಟ್, ನೀವು ಹೇಳಿದ್ದು ತಪ್ಪಲ್ಲ, 100% ಕರೆಕ್ಟ್. ಬಟ್ ಏನಾಗತ್ತೆ, ನಮ್ಮವರೇನೆ ನಮ್ಮಲ್ಲೇ ಒಂದು ಹಾಡು ಹಾಡಿದಾಗ, ಇದ್ರಲ್ಲಿ ನಾನೇ 2 ಹಾಡು ಹಾಡಿದ್ದೀನಿ, ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ. ಅರ್ಮಾನ್ ಮಲಿಕ್ ಅವ್ರು ಹಾಡಿರೋದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, ಅಲ್ಲೇ ಆನ್ಸರ್ ಇದೆ. ಅಂದ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಮಾಡಲ್ಲ ಅಂತಲ್ಲ, ಖಂಡಿತವಾಗ್ಲೂ 4ರಲ್ಲಿ 3 ಹಾಡು ನಾನು ಇಲ್ಲಿವರೆಗೆ ಮಾಡಿಸಿದ್ದೀನಿ. ಬಟ್ ಅಂದ್ರೆ ಏನಾಗತ್ತೆ, ಮುಖ ಪರಿಚಯ ಹೊಸದಿದ್ದಾಗ ವಾಯ್ಸ್ ಧ್ವನಿ ಬಂದ್ಬಿಟ್ಟು ಹಳೇದಕ್ಕೆ ಅಥವಾ ಸ್ವಲ್ಪ ಪರಿಚಯ ಇರುವಂತದಕ್ಕೆ ಹೋಗೋದು ಫಾರ್ಮೇಟ್ ಆಕ್ಚುಲಿ ಫಾರ್ಮುಲಾ. ಈಗ ದೊಡ್ಡವ್ರ ಸಿನಿಮಾ ಅಂತಂದ್ರೆ ಗೊತ್ತಿರೋ ಮುಖ ಅಂತ ಹೋದಾಗ ಹೊಸ ವಾಯ್ಸ್ಗಾಗ್ಲಿ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಡೆಯುತ್ತೆ. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಪ್ರಮೋಷನ್ ಅನ್ನ ನಾನು ತಲೆಲಿಟ್ಕೊಂಡು ಜೊತೆಗೆ ಹಾಡು ಕೂಡ ವರ್ಕೌಟ್ ಆಗಿದ್ದಕ್ಕೆ ಈ ಡಿಸಿಷನ್ ಬಂದ್ವಿ. ಇಲ್ಲ ಖಂಡಿತ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆಡಿಯೋ ಕಂಪನಿ ಆಕ್ಚುಲಿ ನಮ್ಮ ವಿಷಯಕ್ಕೆ ಬಂದಿದ್ದೇನೆ ಎಲ್ಲ ಪೂರ್ತಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ನಾವು ಹೋಗಿ ಅವ್ರಿಗೆ ತಗೊಂಡೋಗಿ ತೋರಿಸಿದಾಗ ಈ ತರ ಬಿಸ್ನೆಸ್ ಅಂತ ಬಂದಾಗ ಕೊನೆಗೆ ಹೋಗಿರೋದು ಅವ್ರ ಹತ್ರ. ಅವ್ರದ್ದೇನು ಪ್ರೆಷರ್ ಯಾವ್ದು ಆತರ ಇರಲ್ಲ, ನಂದು ಅಂತಲ್ಲ ಯಾವ ಸಿನಿಮಾಗೂ ಇರಲ್ಲ. ಪ್ರಥಮ ಸಿಂಗರ್ ಆಡ್ಸೋಣ ಸರ್, ನೆಕ್ಸ್ಟ್ ಸಿನಿಮಾ ಆಡ್ಸೋಣ ಖಂಡಿತ. ಯಾವಾಗ ಹೇಳಿದ್ನ ನಾನು ನಿಮ್ಗೆ ಹೇಳಿದ್ನಣ್ಣ. ಬಿಡಮ್ಮ ಆಮೇಲೆ
ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾನ ನಾವು ಶಾಲಿನಿ ಆರ್ಟ್ಸ್ ಇವ್ರಿಗೆ ರಿಲೀಸ್ ಮಾಡ್ತಾ ಇದ್ವಿ, ಚಾಕ್ಮಂಜಿ ಸರ್ ಸಂಸ್ಥೆ ಇದು. ಸೊ ಈಗ ಸಿನಿಮಾ ಅಂತ ಒಂದು ಮೇನ್ ಇಂಪಾರ್ಟೆಂಟ್ ಫೈನಲ್ ಹಂತ ಒಂದು ಡಿಸ್ಟ್ರಿಬ್ಯೂಷನ್. ಸೊ ಯಾವುದೇ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಬ್ಲೈಂಡಾಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ಸಿನಿಮಾನ ನೋಡ್ತೀವಿ. ನೋಡ್ಬಿಟ್ಟು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ರೆ ಮಾತ್ರ ತೊಗೋಬೇಕು. ಯಾಕಂದರೆ ದೊಡ್ಡ ಕಂಪ್ನಿ, ಒಂದು ಹೆಸರು ಇರುತ್ತೆ, ಒಂದು ರೆಪ್ಯುಟೇಷನ್ ಇರುತ್ತೆ. ಸೊ ಆ ರೆಪ್ಯುಟೇಷನ್ಗೆ ತಕ್ಕಂತೆಯೇ ಅಂಥ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಕಾಲೇಜ್ ಕಲಾವಿದ ನೋಡಿದಾಗ ಸೊ 100% ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಅಂತ ಅನಿಸ್ತು. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಪ್ರೊಫೆಷ್ನಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹೋಗೋಗಳಿಗೆ ತಲೆ ಕೊಡೋಕೆ ಹೋಗಲ್ಲ. ಸೊ ಹಾಗಾಗಿ ಆಮೇಲೆ ರಮೇಶ್ ಸರು, ಮತ್ತು ಅದಾದಮೇಲೆ ನಮ್ಮ ಸುದೀಪ್ ಕಾಕ್ರೇಜ್ ಸರು, ಅದಾದಮೇಲೆ ಸೂರ್ಯಣ್ಣ, ಮತ್ತು ನಮ್ಮ ನಾಗೇಂದ್ರ ಅರಸ್ ಸರು, ಇಲ್ಲಿ ಏನಿದ್ದಾರೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಚೇತನ್ ಸರ್ ಮಾಡಿದ್ದಾರೆ, ಬಂದಿದ್ದಾರೆ ಇಲ್ಲಿ. ಓಕೆ, ಹೌದು ಸರ್, ಹೌದು. ಅಲ್ಲೆಲ್ಲ ಸೂಪರ್ ಸ್ಟಾರ್ಗಳು ಹಾಕಿದಿರಲ್ವಾ, ಏನು ಉದ್ದೇಶ ಏನು ಅಂತ ಸರ್? ಒಂದು ಈಗ ನೋಡಿ, ನಾನು ಬಂದ ತಕ್ಷಣ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದೆ. ಸೊ ಅದೊಂದು ಕೃತಜ್ಞತೆ ಸರ್, ಒಂದು ಹಿರಿಯರಿಗೆ ಸರ್ ನಮಸ್ತೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಸರ್. ಬಂದಿಲ್ವಾ? ಕಾರಣ ಹೇಳ್ತೀನಿ, ಹೌದಾ? ಯಾಕೆ ಕೇಳಿದೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದ ಗಂಡಸ್ರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸರ ಪಕ್ಕದಲ್ಲಿ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕೂಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ. ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಮತ್ತೆ ಹೀರೋಯಿನ್ ಅಂದ್ರೆ ಮೋಕ್ಷಿಂಗ್ ಬೇಜಾರಾಗುತ್ತೆ. ಹೌದಾ ಅಣ್ಣ? ನೋಡೋಣ ಅಲ್ಲ, ಅವ್ರು ಹೇಳಿದ್ದೀನಿ ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸ್ರ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ನಿಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋಯಿನ್ ಪಕ್ಕದಲ್ಲಿ ಇದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂಚೂರು ಗಡ್ಡೆಯಿಂದ ಬಿಟ್ಟು KGF ಪಾರ್ಟ್ 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಾಣ ಒಂದು 2 ರೌಂಡ್ ಹೊಡೆದ್ರೆ KGF ಪಾರ್ಟ್ 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿಮ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರೆ ಯಾರನ್ನೂ ಬಿಡೋದು ಅವ್ರು ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ 2 ಹೌದಾ ಸೂಪರ್ ಅಣ್ಣ. ಈ ಸಿನಿಮಾಗೆ ನಾನು ಬರೋಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕುಕಿನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಚೂರು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರೂ ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರಲು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸವ್ರೆ. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ಅಲ್ಲ, ನಾನು ಸಿನಿಮಾ ಕೊಡೋಕೆ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ ನಾನೆಂಗನೆ ಬರ್ತಿರ್ಲಿ. ಕರೆಯದೆ ಬರುವವನ ಬರೆಯದೆ ಓದಿದವನ ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ನೋಡಿ ಅಂತ ಸರ್ವಾಗ್ನ ಅವತ್ತೇ ಹೇಳೋರೆ. ಕರೀತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹೆಂಗೆ ನಾವು. ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿಯವರು ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಎಲ್ಲ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವುದೋ ಒಂದು ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಐತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್. ಮೋಕ್ಷಣ್ಣ ನೀವಲ್ವಾ ಕೇಳಿದ್ದು? ಯೂಶಲಿ ಹೆಂಗ್ ಗೊತ್ತಾ, 2006 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದ್ರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆನ ಮುಂದುವರಿಸ್ತವ್ರು 20 ವರ್ಷ 19 ವರ್ಷದ ನಂತರ. ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗ್ಲಿ ಸರ್. ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಅಂಡ್ ಇವರು ಒಂದು ಮಾತು ಹೇಳಿದ್ರು, ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಹ್ಞೂ ಆಯ್ತು ಅಣ್ಣ. ನೆಕ್ಸ್ಟ್ ಸಿನಿಮಾಗೆ ನನ್ನನ್ನು ಒಂಚೂರು ಹೇಳಿದ ಕೊಡೋದಾದ್ರೆ ನನ್ನ ಹೆಸರನ್ನ ಒಂಚೂರು ನೆನ್ಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು. ಓಕೆ. ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮಗೂ ಕೂಡ ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ, ನಾಯಕಿಯಾದವ್ರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ ಹೋಯ್ತಾರ, ನೆಕ್ಸ್ಟ್ ತಮನ್ನನೇ ಆಯ್ತಾರೆ. ಒಳ್ಳೇದಾಗ್ಲಿ, ಅವ್ರ ಟೀಮ್ಗೂ ಒಳ್ಳೇದಾಗ್ಲಿ ಅಂತ. ಅಲ್ಲ 6 ಕೋಟಿ 30 ಲಕ್ಷನೂ ಕೊಡ್ತಾರೆ ಅಂದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಮ್ಯೂಸಿಕ್ ನಿಮಗೂ ಕೂಡ ಒಳ್ಳೇದಾಗ್ಲಿ. ನಿರ್ದೇಶಕರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಮುಖ ಸೆಂಟರ್ಸ್ಕೊಬಿಡಿ. 3 ಸಲ ಫೋನ್ ಮಾಡಿದ್ದೀರ. ಆಮೇಲೆ ಏನಪ್ಪಾ
ಥ್ಯಾಂಕ್ ಯು, ಧನ್ಯವಾದ. ಆಯ್ತು, ಮುಗಿಸ್ತೀನಿ ಬಿಟ್ಟು ನಮ್ಮ 4 ಆಗೈತೆ ಅಂತ ಗೊತ್ತು, ಅದು ಎಷ್ಟು ಸಲ ಹೇಳ್ತೀನಿ ಪದೇ ಪದೇ. ಒಳ್ಳೇದಾಗ್ಲಿ, ಧನ್ಯವಾದ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದೇ ಒಂದು ಮಾತು ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ ಪಿಕ್ಚರ್ ಬಗ್ಗೆ ಏನು ನಂದು ಹೇಳಲ್ಲ, ಸುಮ್ನಿರೋಣ. ನಿಂದು ಒಳ್ಳೆ ಹಿಂಸೆ ಯಾರನ್ನ ಬೇಕಾದ್ರೆ ತಡ್ಕೋಬಹುದು. ಈಗ ಮನು ಅಣ್ಣನ ಮೋಕ್ಷ ಸಿಗ್ತದೆ. ಮನುಷ್ಯ ಪಾಪ ಮಾಡಿದ್ರು, ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ. ಇವರಿಬ್ರು ಸರಿಯಾಗಿ ಸಿಗಾಕೊಂಡವ್ರು ನಮ್ಗೆ. ಇರ್ಲಿ, ಆಯ್ತು ಅವ್ರ ವಿಷಯ ಆಯ್ತು. ಕಿವಿಲಿ ಹೇಳ್ತಾರೆ ಇನ್ನೂ ಒಂದು 10 ನಿಮಿಷ ಮಾತಾಡಿ ಅವೆಲ್ಲ ಇಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗಕ್ಕೆ ನೋಡ್ತಾ ಇರ್ತಾರೆ. ಒಂದೇ ಒಂದು ಮಾತು ನಾನು ಎಲ್ಲರಿಗೂ ಹೇಳೋಂಥದ್ದು, ನಾನು ನನ್ನ ಸಿನಿಮಾದ ಅಂತ ಹೇಳಲ್ಲ, ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂತ. ನಮ್ಮ ಶಿವಣ್ಣ ಅವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಅಥವಾ ಧ್ರುವ ಅವ್ರು ಇರ್ಬೋದು, ಇತ್ತೀಚೆಗೆಲ್ಲ ಬೆಳವಣಿಗೆಗಳು ಒಂದಷ್ಟು ಆಡಿಯೋ ತಾವೆಲ್ಲ ನೋಡಿದ್ರಿ. ನಾನೊಂದು ಮಾತು ಹೇಳ್ತೀನಿ. ಇವತ್ತಿಗೆ ಒಂದು 4-5 ತಿಂಗಳ ಹಿಂದೆ ಇಲ್ಲೇ ಕೂತಿರೋ ಮೊದಲನೇ ಸಾಲಿರೋ ಎಲ್ಲ ಪತ್ರಕರ್ತರು, ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು. ಒಂದು ಘಟನೆ ನಿಮ್ಗೆ ಹೇಳಬೇಕು, ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. DKD ಫೈನಲ್ಸ್ ಹಿಂದಿನ ದಿನ, ಯಾಕೆಂದ್ರೆ ಅದು ಮುಗಿದ 2 ದಿನಕ್ಕೆ ಅವ್ರು ಅಮೆರಿಕಾಗೆ ಹೋಗ್ತಾರೆ ಅಂತ ಒಂದು ಆಯ್ತು. ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಲಾಸ್ಟ್ ವಿಸಿಟ್ ಕಂಠೀರವದಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತಿದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ. ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋ ಕೊಕೈನ್ ಸೆಟ್ಗೆ ಅಂತ. 1:30-2 ಗಂಟೆ ನಿಮಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು. ಶಿವಣ್ಣ ಬಂದಿದ್ದು 4-4:30. ಯಾಕೆ ಈ ಮಾತು ಹೇಳ್ತೇನೆ, ಮಾಧ್ಯಮದವರಾಗಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಯಾರೋ ಹೇಳ್ತಾರೆ ಆಡಿಯೋ ಮಾತು ಕಿವಿ ಕೊಡಬೇಡಿ. ಸೊ ಒಂದು ಮಾತು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ, 2 ಕಾಲ್ಗಿರೋ ಎಲ್ಲ ಮಾಧ್ಯಮದವರು ಬಂದಿರೋ ಶಿವಣ್ಣ ಬಂದಾಗ. ಬಟ್ ಶಿವಣ್ಣ ಬಂದಿದ್ದು 4 ಗಂಟೆ ಆಯಿತು. ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು, 4 ಎಲಿಮಿನೇಷನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ಬಂದರು. ಆಗ ಮಾಧ್ಯಮದವ್ರ ಬಾಯಿ ಕೇಳಿದಂಥ ಒಂದು ಪ್ರಥಮ್, ಯೂಶಲಿ ಎಲ್ಲರೂ ಒಂದು ಕಡೆ ಅರ್ಧ ಗಂಟೆ 1/4 ಗಂಟೆ ಲೇಟಾಗಿ ಹೊರಟೋಗ್ತೀವಿ, ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ, ಆ ಕಾರಣಕ್ಕೆ ಇರ್ತೀವಿ. ಸೊ ಯಾರೋ ಏನೋ ಹೇಳೋರು, ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯಸ್ಸು ಒಂದೊಂದು ದಿನ ಇದ್ರು, ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ. ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗಬೇಡಿ. ಒಳ್ಳೇದಾಗ್ಲಿ, ನಮ್ಮ ಚಿತ್ರರಂಗ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬ್ರ ತಂಡದ ಮೇಲೆ ನೀವೇನು ಮಾಧ್ಯಮದವ್ರು ತೋರಿಸೋರು ನಮ್ಮಂತ ಹೊಸಬ್ರ ಮೇಲೂ ಇಲ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ, ನಾನು ಇಂಪಾರ್ಟೆಂಟ್, ನನ್ನನ್ನು ನೋಡ್ಕೊಳ್ಳಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇವತ್ತು KV ಒಂಚೂರು ಅದು ಇದು ಕೆಲಸಗಳೆಲ್ಲ ಇತ್ತು, ಅದೊಂಚೂರು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಗೋಬರ್ಬೇಕಾಯ್ತು. 2 ಮುಗಿಸ್ಕೊಂಡು ಬರೋದಕ್ಕೆ ಒಂಚೂರು ಲೇಟ್ ಆಯ್ತು. ನಾನು ಇಂಪಾರ್ಟೆಂಟು, ನನ್ನ ಮರಿಬೇಡಿ, ನಂತರ ಟ್ಯಾಲೆಂಟೆಡ್ನು ಬೆಳೆಸಿ, ಕಲಾವಿದನ ಬೆಳೆಸ್ತಾರೆ, ನನ್ను ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಅದು ಕಟ್ಟಾದ್ರೂ ನಾವು ಸೇರಿಸ್ಕೊತೀವಿ, ನೀನು ಕಟ್ ಮಾಡ್ಕೋ, ಬೇರೆಯವ್ರು ಸೇರಿಸ್ತಾರೆ. ಸರಿಯಾ? ಥ್ಯಾಂಕ್ ಯು. ಹೌದು ಅಣ್ಣ, ದುಡ್ಡು ಹಾಕಿದೀವಣ್ಣ, ನಾನು ಉಳಿಬೇಕಣ್ಣ, ನಾನು ಚೆನ್ನಾಗಿರ್ಬೇಕಣ್ಣ. ಯಾಕೆ ಯಾರು ಕಂಬಿಡಿದ್ದೀನಿ ನಾನು? ಯಾಕೆ ಆಯ್ತು, ಅವ್ರು ಹೇಳಿದ್ದೀನಿ ಒಳ್ಳೇದು ಹೇಳಿದ್ದೀನಿ ತಾನೆ. ನಿರ್ಮಾಪಕರು ದುಡ್ಡು ಹಾಕೋರು ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ ತಾನೆ, ನಿರ್ದೇಶಕರು ಒಳ್ಳೇದಿದ್ದಾನೆ, ಹೀರೋ ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ. ಹೈದರಾಬಾದಲ್ಲಿ ಕೂತಿರೋ ಹೀರೋನು ಚೆನ್ನಾಗಿರ್ಲಿ ಅಂತ ಹೇಳಿದ್ದೀನಿ, ಈ ಕಡೆ ಸುದೀಪ್ ಚೆನ್ನಾಗಿರ್ಲಿ ಅಂತ ಹೇಳಿದ್ದೀನಿ, ಕೋಟ ಪ್ರಭಾಕರ್ ಚೆನ್ನಾಗಿರ್ಲಿ ಅಂತ ಹೇಳಿದ್ದಾರೆ. ಮತ್ತೆ ನನ್ನ ಹೇಳ್ತೀವಿಲ್ಲ. ಯಾಕಮ್ಮ? ಯಾಕೆ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ, ತಪ್ಪ? ಹಿಂಗ ಬನ್ನಿ ಹೊರಗಡೆ ಮಾತಾಡ್ತೀನಿ, ಕ್ಯಾಮ್ರಾ ಐತಂತ ಇದ್ರಕೊಂಡು ಗೌರವದಿಂದ ಪ್ರೀತಿಯಿಂದ ಹೇಳ್ತಾರೆ. ನಮ್ಮ ಲವ್ ಇಲ್ವಾ? ಇದೇನಾ? ಪ್ರತಾಪ್ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ 100 ಸಲ ಹೇಳ್ತಾರೆ. ಹಿಂಗ ಆಯ್ತು, ಥ್ಯಾಂಕ್ ಯು, ಧನ್ಯವಾದ ಅಣ್ಣ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರೋ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟ್ರು, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನಂಗೆ ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ. ನಾನು ಹೇಳಿದೆ, ನನ್ನಪ್ಪ ಆ ಸಿನಿಮಾ ಮಾಡಿಲ್ಲ, ನಾನು ಹಿಂಗೆ ಬರಲಿ ಅಂದೆ. ಇಲ್ಲ ಸರ್, ಟ್ರೈಲರ್ ಲಾಂಚು ಖಂಡಿತ ಬರಬೇಕು, ಹೊಸಬ್ರಿಗೆಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು. ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ. ಹೇಳಿದ್ರು ಈ ಥರ ಸುದೀಪ್ ಸಾರು, ಅರಸು, ಪ್ರಥಮು ಇವರೆಲ್ಲ ಬರ್ತಾ ಇದ್ದಾರೆ. ನನಗೆ ತುಂಬಾ ಸಂತೋಷ ಆಯಿತು. ಇಡೀ ಚಿತ್ರತಂಡಕ್ಕೆ, ಈ ಪತ್ರಿಕಾಗೋದ್ಯಮರಾಗಲಿ, TV ಮಾಧ್ಯಮದವರು, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಚಿತ್ರ ಚೆನ್ನಾಗಿ ಓಡಲಿ. ನನ್ನ ಕಡೆಯಿಂದ ನನ್ನ ಹೃದಯಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು. ಆಲ್ ದ ಬೆಸ್ಟ್, ಇಡೀ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ವೇದಿಕೆ ಮೇಲೆ ಎಲ್ಲ ಕೂತಿರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಸಾಂಗ್ ತುಂಬ ಅದ್ಭುತವಾಗಿ ಚೆಂದಾಗಿ ಬಂದೈತೆ, ಟ್ರೈಲರು ಹಾಗೂ ಚೆಂದಾಗಿ ಬಂದೈತೆ, ಹಾಗೂ ಹೀರೋ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ, ಡೈರೆಕ್ಟರ್ ಸರ್ ತುಂಬ ಚೆಂದಾಗಿ ತೊಗೊಂಬಂದಿದ್ದಾರೆ. ಎಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬ ಚೆಂದಾಗಿ ತೊಗೊಂಬಂದಿದ್ದೀರಣ್ಣ.
ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನು ನೋಡೋರು ಎಲ್ಲ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಿ ನಾವು ಶೇರ್ ಮಾಡ್ಕೊಂಡ್ರೆ ಒಂದು ಕನ್ನಡನ ನಾವು ಬೆಳೆಸೋಕ್ಕಾಗೋದಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕ್ಷಮೆ ಇರಲಿ, ಒಂಚೂರು ತಡ ಆಯಿತು ನಾನು ಬಂದಿದ್ದು. ಒಂದು ನನಗೆ ಈಗ ಇಲ್ಲಿ ಬಂದು ಒಂದು ಇಲ್ಲಿ ಬಂದೀಗ ಮಾತಾಡೋದಕ್ಕೆ ಆದರೆ ನಾನು ಟ್ರೈಲರ್ ನೋಡಲಿಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ. ಸುಮ್ಮನೆ ಫಾಲ್ತು ಥರ ಮಾತಾಡಬಾರ್ದು, ತಪ್ಪಾಗತ್ತೆ. ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಒಂದು ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಹುಲಿ ಕಾರ್ತಿ, ಅವನ ಮೇಲಿರೋ ಪ್ರೀತಿ. ನಂಗೆ ತುಂಬ ಬೇಕಾದಂಥ ಸ್ನೇಹಿತ, ನನ್ನ ತಮ್ಮನ ಥರ ಕಾರ್ತಿ. ಇನ್ನೊಂದು ಎಲ್ಲರೂ ಹೇಳಿದಂಗೆ ಅರುಣ್ ಸರ್, ನಾನು ನಮ್ಮ ದಿನೇಶ್ ಅಣ್ಣ ಮಾಡ್ತಿರೋ ಒಂದು ಸಿನಿಮಾಗೂ ಅವ್ರೊಂದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸಂಜಯ್ ಸರ್ ಮತ್ತು ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ. ಹಂಗಾಗಿ ಒಂದು ಹೊಸ ಟೀಮ್, ಆ ತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡಕ್ಕೆ ಬಂದೀನಿ. ಎಂಟೈರ್ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸಂಜಯ್ ಸರ್, ಒಳ್ಳೇದಾಗಲಿ ಅರುಣ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇ, ಆ್ಯಕ್ಟಿಂಗ್ ಪಾರ್ಟ್ ಅಲ್ಲ, ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ. ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು, ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ. ಯಾಕಂದರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ. ನಮ್ಮ ಹುಡುಗನೇ ಎಡಿಟ್ರು ಮಹೇಶ್ ಅಂತ. ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟ್ರ್ ಬಗ್ಗೆನೂ ಹೇಳಬೇಕು. ಯಾಕಂದರೆ ನಾನು ಎಡಿಟ್ರಾಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟ್ರನ್ನ, ಯಾಕಂದರೆ ಅವ್ರ ಕೆಲಸನೂ ಚೆನ್ನಾಗಿದೆ. ಬೆಳೆಯೋ ಹುಡುಗ, ಚೆನ್ನಾಗಾಗಲಿ. ಆಮೇಲೆ ಹೇಳಿದೆ ನಾನು ಹಂಗೆ ಡೈರೆಕ್ಟಾಗಿ ಸುಮ್ಮನೆ ಕಟ್ ಮಾಡಲ್ಲ, ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು, ಡೈಲಾಗ್ ಟ್ರ್ಯಾಕು, ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟಾಗಿ ತರಿಸ್ಕೊಂಡು, ಯಾರೂ ಇರಲಿಲ್ಲ, ಮಹೇಶನೂ ಇರಲಿಲ್ಲ ಅವತ್ತು. ನಾನೊಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನಿಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು 2 ವರ್ಷನ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ. ಆಮೇಲೆ ಒಂದಷ್ಟು ಅಲ್ಲಿ ಟ್ವಿಸ್ಟಿಂಗ್ ಪಾಯಿಂಟ್ಸ್ಗಳೆಲ್ಲ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟ್ರಿಗೆ. ಆಮೇಲೆ ನಮ್ಮ ಹೀರೋ ಸಾಹೇಬ್ರಿಗೂ ಭಾಳ ಇಷ್ಟ ಆಯಿತು. ಈ ರೀತಿನೂ ಇದೆಯಾ ಸರ್, ಹಿಂಗೂ ನಾವು ತೋರಿಸ್ಬೋದಾ ಸಿನಿಮಾದಲ್ಲಿ, ಟ್ರೈಲರಲ್ಲಿ ಈ ರೀತಿನೂ ನಾವು ಕನ್ವೆ ಮಾಡ್ಬೋದಾ ಅಂತ. ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು. ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನು, ಆಮೇಲೆ ಸಾಂಗ್ಸು ಕೂಡ ಒಂದು ಇನ್ವಿಟೇಷನು. ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ. ಅದೇ ರೀತಿ ನಮ್ಮ ತರುಣ್ ಸರ್ನು ಅಷ್ಟೇ, ಅವ್ರ ಮುಂದೆ ಹಳೆ ಪರಿಚಯ, ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲೇ. ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿಕರ ಏನಂದರೆ ಎಲ್ಲ ಒಂದಷ್ಟು ನಾವು ಸೀನಿಯರ್ ಅಲ್ಲ, ಯಂಗ್ ಆರ್ಟಿಸ್ಟ್ಗಳು ಬಂದಿರೋದು, ಸಪೋರ್ಟ್ ಮಾಡಿರೋದು ಸಿನಿಮಾಗೆ. ಯಾಕಂದರೆ ಈಗ ಬೇಕಾಗಿದೆ ಎಲ್ಲ ಪ್ರತಿ ಸಿನಿಮಾಗಳಿಗೂ ಹೊಸಬ್ರಿಗೆ ನಮ್ಮ ಇಂಡಸ್ಟ್ರಿನೇ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಾವು ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗೂ ನಮಗೂ ನಮ್ಮ ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಈ ತಂಡಕ್ಕೆ ಒಳ್ಳೇದಾಗಲಿ, ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ ಮ್ಯೂಸಿಕ್ನು ಅದ್ಭುತವಾಗಿದೆ, ಭಾಳ ಇಷ್ಟ ಆಯಿತು ನನಗೆ. ಗುನುಗ್ತಾ ಇತ್ತು ನನಗೆ ಟ್ರೈಲರ್ ಕಟ್ ಮಾಡುವಾಗ ಮ್ಯೂಸಿಕ್. ಅದಕ್ಕೆ ಇದೇ ಪ್ಯಾಟ್ರನ್ ತಗೊಳ್ಳೋಣ, ಈ ಪಿಚ್ ತಗೊಳ್ಳೋಣ, ಇದು ಚೆನ್ನಾಗಿದೆ, ಈ ಫಾರ್ಮ್ಯಾಟಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡ್ ಮಾಡಿಕೊಂಡು ಕಲರ್ಫುಲ್ಲು ಆ ಡೈಲಾಗ್ ತಕ್ಕನಂಗೆ ಒಂದು ಥೀಮ್ ಥರ ಮಾಡಿಕೊಂಡು ಮಾಡಿದ್ವಿ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಬಾಲ ಮಾಸ್ಟರ್ ಸೂಪರ್ ಕೊರಿಯೋಗ್ರಫಿ. ಮಹೇಶ ನಿಮಗೂ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗಲಿ, ಡೈರೆಕ್ಟ್ರಿಗೂ ಸಿಗಲಿ, ಹೀರೋಗೂ ಸಿಗಲಿ, ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಿಗಲಿ, ನಿರ್ಮಾಪಕರಿಗೂ ಇನ್ನೂ ಒಂದಷ್ಟು 2-3 ಐರನ್ ಸ್ಟೀಲ್ ಬಿಸ್ನೆಸ್ ಚೆನ್ನಾಗಾಗಲಿ, ಸಿನಿಮಾ ಮಾಡಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಲೇಜ್ ಕಲಾವಿದ ಚಿತ್ರತಂಡಕ್ಕೆ ಅಭಿನಂದನೆ, ಶುಭವಾಗಲಿ. ನಮ್ಮ ತರುಣ್ ಬಂದು ನನ್ನ ತಮ್ಮನ ವಯಸ್ಸು, ಸುಮಾರು 30 ವರ್ಷಗಳಿಂದ ಚಿರಪರಿಚಿತ. ಹೀಗಾಗಿ ಈ ಒಂದು ಧೈರ್ಯ ಮಾಡಿ ಅದು ನಮ್ಮ ಕನ್ನಡ ಸಿನಿಮಾಗೆ ನಿರ್ಮಾಪಕರಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ. ಹೀಗಾಗಿ ಈ ಪ್ರಯತ್ನ ಸಫಲವಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಜಯ ಕರ್ನಾಟಕ ಸಂಘಟನೆ ಸಂಪೂರ್ಣವಾಗಿ ಈಗಾಗಲೇ ಅವರ ಪ್ರಮೋಷನ್ಗೆ ಅಂದರೆ ಪ್ರಚಾರಕ್ಕೆ ಈಗಾಗಲೇ ಒಂದು ಕಡೆ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆ ಈ ಚಿತ್ರಕ್ಕೆ, ಯಾಕೆ ಅಂತಂದರೆ ಇದು ಒಂದು ಎಳೆಯನ್ನು ನೋಡಿದೆ,
ಡ್ರಗ್ಸ್ ಅಂತಕ್ಕಂಥದ್ದು, ಈ ಮಾದಕ ವ್ಯಸನಗಳಿಗೆ ಇವತ್ತು ನಮ್ಮ ರಾಜ್ಯ ಬಲಿಯಾಗ್ತಾ ಇದೆ. ಆ ಒಂದು ಸಂದೇಶದ ಎಳೆಯೂ ಸಹ ಅಲ್ಲಿರೋದ್ರಿಂದ ಇವತ್ತು ಬರೀ ಎಲ್ಲೋ ಕಾಲೇಜುಗಳಿಗಷ್ಟೇ ಸೀಮಿತವಾಗಿಲ್ಲ, ಬೆಂಗಳೂರಿನ ಹಾದಿ ಬೀದಿಗಳಲ್ಲಿ ಈ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ ಅದರದ್ದು ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನ ಸಿನಿಮಾದಲ್ಲಿ ತೆಗೆದುಕೊಂಡಿರೋದ್ರಿಂದ ಮತ್ತು ಒಂದಷ್ಟು ಆ ಬರವಣಿಗೆಯ ಸಾಲುಗಳಿದೆಯಲ್ಲ, ಆ ಸಾಲುಗಳ ಸಂದೇಶಗಳು ಒಂದು ಮನಮುಟ್ಟುವಂತ ಸಂದೇಶಗಳಿದ್ದಾವೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತೆ ಅಭಿನಯಿಸಿದಂತ ನಟರಿಗೂ ಸಹ ಉಜ್ವಲ ಭವಿಷ್ಯ ಕಾಣಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಒಳ್ಳೆದಾಗಿ. ಒಂದು ಮಾಸ್ ಆಗೋಕ್ಕೆ ಕಾರಣ ಒಂದು ಫೈಟ್ ಮಾಸ್ಟ್ರು ಪಾಪ ಅವರೆಲ್ಲ ಕೂತಿದ್ದಾರೆ. ದಯವಿಟ್ಟು ಬಾಣ ಈ ಪಿಕ್ಚರ್ ಒಂದು ಮಾಸ್ ಒಂದು ಹೀರೋ ಎಲ್ಲ ನಿಂತ್ಕೋಬೇಕಂದ್ರೆ ಹಿಂದೆ ಎಲ್ಲ ನಿಂತ್ಕೊಂಡಿದ್ದೀರಾ. ದಯವಿಟ್ಟು ನಾವು ಅಲ್ಲಿ ಬನ್ನಿ ಅಲ್ಲ, ಚಾಮರಾಜ್ ಮಾಸ್ಟರ್ ನಿಮಗೆ ಹೇಳ್ತಾರೆ, ಬನ್ನಿ ದಯವಿಟ್ಟು ಬನ್ನಿ, ನೀವು ಬಂದು ಕೂತ್ಕೊಳ್ಳಿ, ಒಂದೆರಡು ಮಾತು ಮಾತಾಡಿ. ಸರ್ ಆಕ್ಚುಲಿ ಕೊರಿಯೋಗ್ರಾಫ್ ಪ್ರಥಮ್ಗೆ ಕೊಡಿ. ಗೆಸ್ಟ್ ಎಲ್ಲರೂ ನಮಸ್ಕಾರ. ಈ ಫೈಟ್ಗೆ, ಈ ಸಿನಿಮಾದಲ್ಲಿ ಫೈಟ್ ನಾನು ಮಾಡಿಲ್ಲ. ನಾನು ಆರೋಗ್ಯರಿಗೆ ನಾನು ಫೈಟ್ ಮಾಸ್ಟರ್ ಅಂದರೆ ಟ್ರೈನಿಂಗ್ ಕೊಟ್ಟಿದ್ದು, ಟ್ರೈನರ್ ಅಷ್ಟೇ. ಸಿನಿಮಾ ನೋಡಿದೆ, ಇದು ಟ್ರೈಲರ್ ತುಂಬ ಚೆನ್ನಾಗಿದೆ. ಎಲ್ಲನೂ ಅಷ್ಟೇ, ಪ್ರತಿಯೊಂದು ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಥ್ಯಾಂಕ್ ಯು. ಬಹಳಷ್ಟು ಹೀರೋಗಳಿಗೆ ಟ್ರೈನ್ ಮಾಡಿದ್ದಾರೆ. ಬಹಳಷ್ಟು ಸರ್, ಬಹಳ ಕ್ಲಾಸ್ ಇದೆ. ಚಾಮರಾಜ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಸರ್, ಮಾಸ್ಟರ್ ಕ್ಲಾಸ್ ಇದೆ ನಂದಿನಿ ಲೇಔಟ್. ಡೈರೆಕ್ಷನ್ ಮಾಡಿದ್ರು, ಮಕ್ಕಳು ಪಿಕ್ಚರ್ ಮಾಡಿದ್ರು, ಡೈರೆಕ್ಷನ್. ಹೌದು ಸರ್, ದ್ರೋಣಪಾಣಿ ಅಂತ ಸಿನಿಮಾ ರೆಡಿ ಇದೆ ಸರ್. ರವಿ ಕೊಡು. ಜೈ ಬಾಬಾ ನಮಃ ಶಿವಾಯ್. ಇಲ್ಲಿ ಬಂದಿರೋ ಮಾಧ್ಯಮದವ್ರಿಗೂ ಮತ್ತು ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಭಾಳ ಖುಷಿ ಆಯಿತು ಈ ಟ್ರೈಲರ್ ನೋಡಿದ್ಮೇಲೆ. ಸೊ ಯಾರು ಹೊಸಬ್ರು ಅಂತ ಅನಿಸಿಲ್ಲ ಅದರಲ್ಲಿ. ಸೊ ಎಲ್ಲ ಒಂದು ವೆಲ್ ಎಕ್ಸ್ಪೀರಿಯನ್ಸಲ್ಲಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಕಾಲೇಜ್ ಕಲಾವಿದ ಟೀಮ್ಗೆ. ಜೈ ಓಂ ನಮಃ ಶಿವಾಯ್, ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. MS ಮಾಹಿ ಅಂತ, ಕನ್ನಡ ರ್ಯಾಪರ್. ನಾನು ಸಂಜು ಸರ್ ಬಗ್ಗೆ ಹೇಳಬೇಕು ಅಂದರೆ, ಸತ್ಮೇಲೆ ಮಲಗೋದಿದ್ದೆ ಇದೆ ಬದುಕಿದ್ದಾಗ ಏನಾರು ಮಾಡು, ಸಾಧನೆ ಮಾಡೋ ಛಲ ಬಂದಿದ್ದರೆ ಸಾವಿರದಾರು ನೋಡು, ಎಲ್ಲ ತೊಂದರೆ ಎದುರಿಸಿ ನಿಲ್ಲು, ಸೋಲೆ ಗೆಲುವಿನ ಸೋಪಾನ, ಜೀವನ ಒಂದು ಗಾಜಿನ ಬಾಟ್ಲಿ ಬಿಟ್ಟು ಹೊಡೆಯುತ್ತೆ ಜೋಪಾನ. ಇದೊಂದು ಸಾಲು ನನಗೆ ಯಾವಾಗಲೂ ಜ್ಞಾಪನ ಆಗುತ್ತೆ. ನಾನು ಬರೆದಿರೋ ಸಾಂಗು. ಅವರು ನನ್ನ ಹತ್ರ ಬಂದಾಗ ಒಂದ್ಸತಿ, ಸರ್ ಏನೋ ಒಂದು ಮಾಡಿಬಿಡ್ಬೇಕು, ಏನೋ ಒಂದು ಮೂವಿ ಸಕಲ ಮಾಡಬೇಕು, ಸ್ಕ್ರಿಪ್ಟೆಲ್ಲ ರೆಡಿ ಇದೆ ಅಂದಾಗ ನಾನು ಮಾಡೋಣ ಸರ್, ಎಲ್ಲ ಚೆನ್ನಾಗಾಗ್ತದೆ ಅಂದಾಗ ಅವ್ರು ಇಲ್ಲಿವರೆಗೂ ಬಂದು ನಿಲ್ತಾರೆ, ಏನೂ ಇಲ್ದರೆ ಬಂದು ಇಲ್ಲಿವರೆಗೂ ನಿಲ್ತಿದ್ದಾರೆ ಅಂದರೆ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆ ನಮ್ಮ ತರುಣ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಆರವ್ ಸರು ನನಗೆ ಹೀಗೆ ರೀಸೆಂಟಾಗಿ ಪರಿಚಯ ಆಗಿದ್ದು, ಬಟ್ ಅವ್ರಿಗೆ ಮುಂಚೆಯಿಂದನೂ ನನಗೆ ತುಂಬ ಫೇವ್ರೇಟ್ ಹೀರೋ. ಸೊ ಥ್ಯಾಂಕ್ ಯು. ಕಾಲೇಜ್ ಕಲಾವಿದ ಟೀಮ್ಗೆ ತುಂಬ ಒಳ್ಳೆಯದಾಗಲಿ. ಕಲಾವಿದರು ಹೀಗೆ ಬೆಳೀಬೇಕು ಅಂತ ನಿಮ್ಮೆಲ್ಲರ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.